ನಮ್ಮ ದೇಶದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಪರಿಸ್ಥಿತಿ ಯಾವ ರೀತಿ ಜಾಸ್ತಿ ಆಗ್ತಿದೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಕಷ್ಟಪಟ್ಟು ಓದಿ ಡಿಗ್ರಿ ಡಬಲ್ ಡಿಗ್ರಿ ತಗೊಂಡು ಕೆಲಸ ಸಿಗದೆ ಮನೇಲಿ ಕೂತಿದ್ದೀರಾ, ಅಥವಾ ತಿಂಗಳಿಗೆ ಬರೀ 15ರಿಂದ 20 ಸಾವಿರ ದುಡಿದು ನಿಮ್ಮ ಸ್ವಂತ ಮನೆ ಆಗಲಿ ಡ್ರೀಮ್ ಕಾರ್ ಆಗಲಿ ತಗೋಬೇಕು ಅನ್ನೋ ಕನಸು ಕಾಣ್ತಾ ಇದ್ದೀರಾ. ನೀವು ನಿಮ್ಮ ಮನೆ ಮುಂದೆ ಬೆಂಜ್ BMW ಅಂತ ಲಕ್ಸರಿ ಕಾರ್ಸ್ಗಳನ್ನು ನಿಲ್ಲಿಸ್ಬೇಕು ಅನ್ನೋ ಕನಸಾಗೆ ಉಳಿದಿದೆನಾ? ಇವೆಲ್ಲ ಕನಸುಗಳನ್ನು ನಿಜ ಮಾಡಿ ಜೀವನದಲ್ಲಿ ಮೇಲೆ ಬರಬೇಕು ಅಂದರೆ, ರಿಚ್ ಆಗಬೇಕಂದ್ರೆ, ರಾತ್ರೋರಾತ್ರಿ ಕೋಟ್ಯಾಧೀಶ್ವರು ಆಗಬೇಕು ಅಂದರೆ ಬಹಳ ದೊಡ್ಡದಾಗಿ ಏನು ಮಾಡಬೇಕಿಲ್ಲ. ನನ್ನ ಹತ್ರ ಒಂದು ಸ್ಕೀಮ್ ಇದೆ, ಇದರಲ್ಲಿ ಜಾಯಿನ್ ಆದರೆ ಸಾಕು. ಒಂದು ಸಲ ನೀವು ನಿಮ್ಮ ಕೆಳಗೆ 3 ಜನನ ಜಾಯಿನ್ ಮಾಡಿದ್ರೆ ನೆಕ್ಸ್ಟ್ ಮಿಲಿಯನೇರ್ಸ್ ಬಿಲಿಯನೇರ್ಸ್ ನೀವೇ ಆಗ್ಬೋದು. ವೇಟ್, ಈ ಥರದ ಸ್ಕೀಮ್ಗಳ ಬಗ್ಗೆ ಎಲ್ಲೋ ಕೇಳಿದಿನಲ್ಲ ಅಂತ ಅನ್ನಿಸ್ತಿದೆನಾ? ನಿಮಗೂ ಈ MLM, ಚೇನ್ ಮಾರ್ಕೆಟಿಂಗ್, ರೆಫರಲ್ ಮಾರ್ಕೆಟಿಂಗ್ ಅಂತ ಕರೆಯೋ ಈ ಸ್ಕ್ಯಾಮ್ಗಳಲ್ಲಿ ಮೋಸ ಆಗಿರೋ ಚಾನ್ಸಸ್ ಇರ್ಬೋದು. ಯಾರು ಇದ್ರ ಬಗ್ಗೆ ಕೇಳಿಲ್ವೋ? ಈ ಸ್ಕೀಮ್ಗಳ ಹೆಸರಲ್ಲಿ ಲಕ್ಷಾಂತರ ಜನರನ್ನು ನಮ್ಮ ದೇಶದಲ್ಲಿ ಇಂದಿಗೂ ಮೋಸ ಮಾಡ್ತಾ ಇದ್ದಾರೆ. ಈ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂದರೆ ಏನು, ಯಾಕೆ ಜನ ಮೋಸ ಹೋಗ್ತಾರೆ ಅನ್ನೋದನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಪ್ರೋ ಇಂಡಿಯನ್ ಸ್ಟೋರೀಸ್. ಮೋಸ ಮಾಡಿದ್ರು, ಎಲ್ಲ 5 days ಟ್ರೈನಿಂಗ್ ಕೊಟ್ಟರು, ಎಲ್ಲ ಮಾಡಿದ್ರು, ಊಟ ವಸತಿ ಕೊಡ್ತೀನಿ ಅಂದರು. ನಾವು ಅಷ್ಟೇ ಹಾಕಿವ್ರಿ, 38,000 48,000 ಹಾಕಿವ್ರಿ. ಈ ಜಾಬ್ ಮಾಡಿದ್ರೆ ನೀವು ಕೋಟಿ ರೂಪಾಯಿ ದುಡಿಬೇಕು ಅಂದ್ರೆ 60 ವರ್ಷ ಬೇಕಾಗುತ್ತೆ ಸ್ನೇಹಿತರೆ. ನೀವು ಟ್ರೆಡಿಷನಲ್ ಬಿಸ್ನೆಸ್ ಮಾಡಿದ್ರೆ 1 ಕೋಟಿ ರೂಪಾಯಿ ದುಡಿಬೇಕು ಅಂತ ಹೇಳಿದ್ರೆ ಮಿನಿಮಮ್ 10 ವರ್ಷ ಬೇಕಾಗುತ್ತೆ ಸ್ನೇಹಿತರೆ. ಅದೇ ನೀವು ನೇರ ಮಾರುಕಟ್ಟೆಯಲ್ಲಿ ಭಾಗಿಯಾಗಿದ್ರೆ ಕೇವಲ 1 ವರ್ಷದಲ್ಲಿ ಕೋಟ್ಯಾಧಿಪತಿ ಆಗಿದ್ದಾರೆ, ನೀವು ಕೂಡ ಆಗ್ಬಹುದು. ಈ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಹೇಗೆ ಕೆಲಸ ಮಾಡುತ್ತೆ ಅಂತ ಒಂದು ಸಣ್ಣ ಸ್ಟೋರಿ ಮೂಲಕ ನೋಡೋಣ. ಒಂದು ಊರಲ್ಲಿ 3-4 ಜನ ಫ್ರೆಂಡ್ಸ್ ಟೀ ಕುಡಿಯೋಕೆ ಅಂತ ಈವ್ನಿಂಗ್ ಟೈಮಲ್ಲಿ ಹೊರಗಡೆ ಹೋಗಿರ್ತಾರೆ. ಅಲ್ಲಿಗೆ ಅವರ ಹಳೆ ಫ್ರೆಂಡ್ ಒಬ್ನು ಫಾರ್ಮಲ್ ಡ್ರೆಸ್ ಮಾಡಿಕೊಂಡು ಇನ್ಶರ್ಟ್ ಮಾಡಿಕೊಂಡು ಒಂದು ಒಳ್ಳೆ ಇಂಟರ್ವ್ಯೂಗೆ ಹೋಗೋ ಥರ ರೆಡಿಯಾಗಿ ಅಲ್ಲಿಗೆ ಬರ್ತಾನೆ. ಫ್ರೆಂಡ್ಸ್ ಕೇಳ್ತಾರೆ, ಯಾವ ಕಂಪ್ನಿನಲ್ಲಿ ಜಾಬ್ ಸಿಕ್ತು, ಏನು ಕೆಲಸ ಮಾಡ್ತಿದೀಯಾ? ಅದಕ್ಕೆ ಅವನು ಹೇಳ್ತಾನೆ, ಯಾರ ಕೈ ಕೆಳಗಡೆ ಕೆಲಸ ಮಾಡೋ ಅವಶ್ಯಕತೆನೇ ಇಲ್ಲ. ನಾನು ಮಾಡ್ತಾ ಇರೋ ಈ ಬಿಸ್ನೆಸ್ ಅಲ್ಲಿ 1 ಸಲ ಇನ್ವೆಸ್ಟ್ ಮಾಡಿದ್ರೆ ಸಾಕು, ಲೈಫ್ ಲಾಂಗ್ ಇನ್ಕಮ್ ಬರುತ್ತೆ. ತಿಂಗಳಿಗೆ ಲಕ್ಷಗಟ್ಟಲೆ ಗಳಿಸ್ಬೋದು. ಮೊನ್ನೆನೇ ಗೋವಾ ಟ್ರಿಪ್ ಮುಗಿಸ್ಕೊಂಡು ಬಂದೆ, ಮುಂದಿನ ತಿಂಗಳು ಥೈಲ್ಯಾಂಡ್ ಬ್ಯಾಂಕಾಕ್ ಟ್ರಿಪ್ ಕೂಡ ಹೋಗ್ತಾ ಇದ್ದೀನಿ ಅಂತಾನೆ. ಅದಕ್ಕೆ ಅವನ ಫ್ರೆಂಡು, ನಾನು ನೀನು ಓದಿದ್ದು ಒಂದೇ ಸ್ಕೂಲು ಒಂದೇ ಕಾಲೇಜು, ಅದೆಂಗೋ ನೀನು ಇಷ್ಟು ಬೇಗ ಅರ್ನ್ ಮಾಡಿ ಲೈಫ್ ಎಂಜಾಯ್ ಮಾಡ್ತಾ ಇದೀಯಾ ಅಂತಾನೆ. ನಾಳೆ ಬೆಳಿಗ್ಗೆ ಈ ಅಡ್ರೆಸ್ಗೆ ಬಂದು ನಮ್ಮ ಟೀಮ್ ಮೀಟಿಂಗ್ಗೆ ಅಟೆಂಡ್ ಮಾಡು, ನಿನಗೆ ಎಲ್ಲ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಆ 4 ಫ್ರೆಂಡ್ಸಲ್ಲಿ ಒಬ್ನು ಹೇಳ್ತಾನೆ, ಇವೆಲ್ಲ ಫ್ರಾಡ್ ಇರುತ್ತೆ, ಸುಮ್ಮನೆ ಹೋಗಿ ದುಡ್ಡು ಕಳ್ಕೊಬೇಡ ಅಂತ ಹೇಳ್ತಾನೆ. ಆದರೂ ಅದರಲ್ಲಿ ಒಬ್ನು ಒಂದ್ಸಲ ನೋಡಿ ಬರೋಣ ಅಂತ ನೆಕ್ಸ್ಟ್ ಡೇ ಆ ಅಡ್ರೆಸ್ಗೆ ಹೋಗ್ತಾನೆ. ಇವನ್ ಥರಾನೇ ಅಲ್ಲಿಗೆ ಒಂದು 50 ಜನ ಹುಡುಗರು ಬಂದಿರ್ತಾರೆ. ಆಗ ಶುರುವಾಗುತ್ತೆ ನೋಡಿ. ನೀವು ಲೈಫಲ್ಲಿ ಏನಾದರೂ ದೊಡ್ಡದಾಗಿ ಸಾಧನೆ ಮಾಡಬೇಕು ಅನ್ಕೊಂಡಿದ್ದೀರಾ? ಇಲಾನ್ ಮಸ್ಕ್, ಬಿಲ್ ಗೇಟ್ಸ್, ಅಂಬಾನಿ ಥರ ನೀವು ಆಗಬೇಕು ಅನ್ಕೊಂಡಿದ್ದೀರಾ? ಹಾಗಾದ್ರೆ ಫಸ್ಟ್ ನೀವು ನಿಮ್ಮ ಮಿಡಲ್ ಕ್ಲಾಸ್ ಮೆಂಟಾಲಿಟಿನ ಚೇಂಜ್ ಮಾಡ್ಕೋಬೇಕು. ನಾನು ಶ್ರೀಮಂತ ಹಾಗೇ ಆಗ್ತೀನಿ ಅನ್ನೋ ನಂಬಿಕೆ ಇರಬೇಕು. ಇದಕ್ಕೆ ಯಾವುದೇ ಡಿಗ್ರಿ ಬೇಕಾಗಿಲ್ಲ, ಯಾವುದೇ ಏಜ್ ರಿಸ್ಟ್ರಿಕ್ಷನ್ ಇಲ್ಲ. ನಿಮ್ಮ ಮನೇಲಿನೇ ಕೂತ್ಕೊಂಡು ನೀವು ಕೋಟ್ಯಾಧಿಪತಿ ಆಗೋ ಚಾನ್ಸ್ ಇದೆ ಅಂತ ಒಬ್ನಾದ್ಮೇಲೆ ಇನ್ನೊಬ್ನು ಆಸೆಗಳನ್ನು ಹುಟ್ಟಿಸ್ತಾರೆ. ಈ 2 ಗಂಟೆಗಳ ಮೀಟಿಂಗಲ್ಲಿ 90% ಬರೀ ದುಡ್ಡು ಬಂದ್ರೆ ಹಾಗಿರ್ಬೋದು ಹೀಗಿರ್ಬೋದು ಅಂತಾನೆ ಹೇಳ್ತಾರೆ. ಕೊನೆಗೆ ನೀವು ಮಾಡಬೇಕಾಗಿರೋದು 1 ಸಲ ಈ ಟೀಮಲ್ಲಿ ಜಾಯಿನ್ ಆಗಿ ಫೀಸ್ ಕಟ್ಟಿ ನಿಮ್ಮ ಕೆಳಗೆ 3 ಜನನ ಸೇರಿಸಿದ್ರೆ ಅದಾದ್ಮೇಲೆ ಪ್ರತಿ ತಿಂಗಳು ಫಸ್ಟ್ ನಿಮ್ಮ ಅಕೌಂಟ್ಗೆ ದುಡ್ಡು ಬರ್ತಾನೇ ಇರುತ್ತೆ. ಇದನ್ನೆಲ್ಲ ಕೇಳಿ ವಾಪಸ್ ಬಂದ ಅವನು ನಾನು ರಿಚ್ ಆಗಬೇಕು ಅನ್ನೋ ಆಸೆಯಿಂದ ದುಡ್ಡು ಹಾಕಿ ಜಾಯಿನ್ ಆಗ್ತಾನೆ. ಜಾಯಿನ್ ಆದ್ಮೇಲೆ ಅವನಿಗೆ ವೆಲ್ಕಮ್ ಕಿಟ್ ಅಂತ ಯಾವುದೋ ಹೆಸರು ಗೊತ್ತಿರದ ಕಂಪ್ನಿಯ ಪ್ರಾಡಕ್ಟ್ಸ್ಗಳನ್ನ ಕೊಟ್ಟು ನಿನ್ನ ಕೆಳಗೆ 3 ಜನ ಸೇರಿಸು ಅಂತಾರೆ. ಅವನು ಇವಾಗ ಏನು ಮಾಡಬೇಕು? ನೆಕ್ಸ್ಟ್ ಅವನ ಫ್ರೆಂಡ್ಸ್ ಫ್ಯಾಮಿಲಿ ಕಾಂಟ್ಯಾಕ್ಟ್ ಮಾಡಿ ಹಾಗೋ ಹೀಗೋ 3 ಜನನ ಸೇರಿಸ್ತಾನೆ. ಅವರು ಸೇರಿಸಿದ ಟೈಮಲ್ಲಿ ಅವರು ಕೊಟ್ಟಿರೋ ದುಡ್ಡಲ್ಲಿ ಒಂದು 5% ದುಡ್ಡು ಇವನಿಗೂ ಕೊಡ್ತಾರೆ. ಈಗ ಆ 3 ಜನ ಇನ್ನೂ 3 ಜನರನ್ನ ಸೇರಿಸ್ಬೇಕು. ಬಟ್ ಇದರಲ್ಲಿ 2ರಿಂದ 3 ಸೈಕಲ್ ಆಗೋ ಅಷ್ಟರಲ್ಲಿ ಅವರಿಗೆ ಗೊತ್ತಾಗುತ್ತೆ ನಾವು ಟ್ರ್ಯಾಪ್ ಆಗಿದ್ದೀವಿ ಅಂತ. ಈ ಟ್ರ್ಯಾಪ್ ಇಂದ ಹೊರಗೆ ಬರಬೇಕು ಅಂದ್ರೆ ಇನ್ನೂ 3 ಜನನ ಟ್ರ್ಯಾಪ್ ಮಾಡಬೇಕು. ಇದೇ ರೀತಿ ಮಾಡ್ತಾ ಮಾಡ್ತಾ ದುಡ್ಡಂತರೂ ಕಳ್ಕೊತಾರೆ. ಅದ್ರ ಜೊತೆ ಫ್ರೆಂಡ್ಸ್ ರಿಲೇಟಿವ್ಸ್ಗಳ ಮಧ್ಯೆ ಇರುವ ರಿಲೇಷನ್ ಕೂಡ ಹಾಳು ಮಾಡ್ಕೋತಾರೆ. ಅಷ್ಟೇ ಅಲ್ಲ, ಎಷ್ಟೋ ಜನ
ತಿಂಗಳಿಗೆ 50,000 60,000 ಸ್ಯಾಲ್ರಿ ಇರೋ ಜಾಬನ್ನ ಬಿಟ್ಟು ಇಂಥ ಟ್ರ್ಯಾಪ್ ಅಲ್ಲಿ ಸಿಕ್ಕಾಕೊಂಡು ಮೋಸ ಆಗ್ತಿದ್ದಾರೆ. ಈ MLM ಕಂಪ್ನಿಗಳು ಹೇಗೆ ಕೆಲಸ ಮಾಡ್ತವೆ ಅಂತ ಸ್ವಲ್ಪ ನೋಡೋಣ. ಈ ಕಂಪ್ನಿಗಳು ಒಂದ್ಸಲ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಕಂಪ್ನಿ, ಒಂದೊಂದ್ಸಲ ಚೇನ್ ಮಾರ್ಕೆಟಿಂಗ್, ನೆಟ್ವರ್ಕ್ ಮಾರ್ಕೆಟಿಂಗ್, ರೆಫರಲ್ ಮಾರ್ಕೆಟಿಂಗ್ ಅಂತ ಬೇರೆ ಬೇರೆ ಹೆಸರುಗಳು ಇದ್ರೂ ಕೂಡ ಇವುಗಳು ಕೆಲಸ ಮಾಡೋ ರೀತಿ ಸೇಮ್ ಆಗಿರುತ್ತೆ. ಈ ಎಲ್ಲಾ ಕಂಪ್ನಿಗಳು ಆಲ್ಮೋಸ್ಟ್ ಫ್ರಾಡ್ ಆಗಿನೇ ಇರುತ್ತೆ. ಯಾಕಂದ್ರೆ ಇವ್ರು ಹೇಳಿದ ಪ್ರಕಾರ ನೋಡಿದ್ರೆ ಬರೀ ಜನನ ಟೀಮ್ ಅಲ್ಲಿ ಜಾಯಿನ್ ಮಾಡೋದ್ರಿಂದ ಕೋಟ್ಯಾಧೀಶ್ವರು ಆಗ್ತಾರೆ ಅಂದ್ರೆ ಗೌರ್ಮೆಂಟ್ ಮನ್ರೇಗಾ ಅಂತೇಳಿ ಜಿ ಅಂತ ಹೇಳಿ ಬಡವರಿಗೆ ಸ್ಕೀಮ್ಗಳನ್ನ ಯಾಕೆ ಮಾಡ್ತಾ ಇದೆ? ಇದೇ ತರ ಚೇನ್ ಸಿಸ್ಟಮ್ ಮಾಡಿದ್ರೆ ಹಾಗೋಯ್ತಲ್ಲ. ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡಿ. ನೀವು ನಿಮ್ಮ ಜೇಬಿನಿಂದ 10,000 20,000 30,000 ಕಟ್ಟಿ ಅದರ ಬದಲಿಗೆ ಏನು ಸ್ಟಾರ್ಟರ್ ಪ್ಯಾಕ್ ಅಂತ ಅಥವಾ ವೆಲ್ಕಮ್ ಕಿಟ್ ಅಂತ ಹೇಳಿ ಪ್ರಾಡಕ್ಟ್ಸ್ನ ಕೊಡ್ತಾರೋ ಅದರ ಕಸ್ಟಮರ್ಗಳೇ ನೀವು. ಹೋಗ್ಲಿ, ಅವರು ಕೊಟ್ಟ ಆ ಪ್ರಾಡಕ್ಟ್ಸ್ಗಳಾದ್ರೂ ಏನಾದ್ರೂ ವರ್ತ್ ಇದೆಯಾ ಅಂತ ನೋಡಿದ್ರೆ 20,000 ದುಡ್ಡು ಕಟ್ಟಿದ್ರೆ 1,000 ರೂಪಾಯಿ ಬೆಲೆ ಬಾಳುವಂತ ಪ್ರಾಡಕ್ಟ್ಸ್ಗಳು ಇರ್ತವೆ. ಇದೆಲ್ಲ ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಬಟ್ ಅವ್ರು ಯಾವ ರೀತಿ ಜನನ ಬ್ರೇನ್ ವಾಶ್ ಮಾಡ್ತಾರೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇಂಥ ಸ್ಕ್ಯಾಮ್ಗಳ ಬಗ್ಗೆ ಅವೇರ್ನೆಸ್ ಮಾಡಿದ ವಿಡಿಯೋಗಳನ್ನ ಎಲ್ಲ ಸುಳ್ಳು ಪ್ರಚಾರಗಳಂತ ಹೇಳ್ತಾರೆ. ಇಂಥವುಗಳನ್ನ ಯಾರು ಜೀವನದಲ್ಲಿ ಏನು ಮಾಡೋಕೆ ಆಗಲ್ವೋ ಅಂಥವ್ರು ಇದನ್ನ ಫೇಕ್ ಅಂತಾರೆ. ಅವರಿಗೆ ನಂಬಿಕೆ ಇರೋದಿಲ್ಲ. ನೀವು ಅವ್ರ ತರ ಆಗ್ತಿರೋ ಅಥವಾ ಇಂಥ ಗೋಲ್ಡನ್ ಅಪರ್ಚುನಿಟಿನ ಯೂಸ್ ಮಾಡಿಕೊಂಡು ನಿಮ್ಮ ಲೈಫ್ಗೆ ನೀವೇ ಬಾಸ್ ಆಗ್ತಿರೋ ಅಂತ ಜನರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ಒಂದು ಕಡೆ ಇಂಡಿಯಾ ಪ್ರತಿಯೊಂದು ಸೆಕ್ಟರ್ಗಳಲ್ಲಿ ಡಿಜಿಟಲೈಸ್ ಆಗ್ತಾ ಇದೆ. ಅದೇ ಟೈಮಲ್ಲಿ ಬಹಳಷ್ಟು ಜನರಿಗೆ ಈ ಸೈಬರ್ ಕ್ರೈಮ್ಗಳು ಇಂಥ ಸ್ಕ್ಯಾಮ್ಗಳಿಂದ ಹೇಗೆ ನಮ್ಮನ್ನ ನಾವು ಕಾಪಾಡ್ಕೋಬೇಕು ಅನ್ನೋ ಅವೇರ್ನೆಸ್ ಬಹಳ ಕಡಿಮೆ ಆಗಿದೆ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ ಇಂಥ ಫ್ರಾಡ್ MLM ಕಂಪ್ನಿಗಳು ಈ ಮೊದಲ ತರ ನಿಮ್ಮ ಮನೆ ಮುಂದೆ ಬರೋದಾಗ್ಲಿ, ಪಬ್ಲಿಕ್ ಪ್ಲೇಸ್ಗಳಲ್ಲಾಗ್ಲಿ, ಪಾರ್ಕ್ಗಳಲ್ಲಾಗ್ಲಿ ಭೇಟಿ ಮಾಡ್ತಾ ಇಲ್ಲ. ಯಾಕಂದ್ರೆ ಇದಕ್ಕೂ ಮುಂಚೆ ಈ ಕಂಪನಿಗಳಿಂದ ಮೋಸ ಹೋಗಿರೋರು ಕೈಗೆ ಸಿಕ್ಕರೆ ಅಷ್ಟೇ ಕತೆ. ಅದಕ್ಕೆ ಇವರ ಮೀಟಿಂಗ್ಗಳು, ಸೆಮಿನಾರ್ಗಳು ಪ್ರತಿಯೊಂದು ಆನ್ಲೈನ್ ನಲ್ಲಿ ನಡೀತಾ ಇದೆ. ಈ ಹಳೆ ಹೆಸರುಗಳನ್ನ ಅಂದ್ರೆ MLM, ರೆಫರಲ್, ಚೇನ್ ಸಿಸ್ಟಮ್ ಅಂತ ಹೇಳ್ದೇನೆ ನಿಮ್ಗೆ ಮನೆಯಲ್ಲಿ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡ್ಬೇಕಾ ಅಥವಾ ನೀವು ಡಿಗ್ರಿ ಮುಗಿಸಿ ಕೆಲಸ ಇಲ್ಲ ಅಂದ್ರೆ ಈ ಗ್ರೂಪ್ ಅಲ್ಲಿ ಜಾಯಿನ್ ಆಗಿ, ನಿಮಗೆ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಜಾಬ್ ಕೊಡಿಸ್ತೀವಿ. ಹೌಸ್ ವೈಫ್ಗಳಿಗೆ ಟೈಪಿಂಗ್ ವರ್ಕ್ ಅಂತ ಹೇಳಿ ಅಥವಾ ಡೇಟಾ ಎಂಟ್ರಿ ಜಾಬ್ ಅಂತ ಹೇಳಿ ತಿಂಗಳಿಗೆ ಮನೇಲೆ ಕೂತ್ಕೊಂಡು 30,000 ದುಡಿಬಹುದು ಅಂತ ಹೇಳಿ, ಅದು ಕೂಡ ಕೇವಲ ನಿಮ್ಗೆ ಮೊಬೈಲ್ ಇದ್ರೆ ಸಾಕು. ಇನ್ ಕೆಲವು ಕಡೆ ಇದನ್ನ ಹೇಗ್ ಟ್ರ್ಯಾಪ್ ಮಾಡ್ತಿದ್ದಾರೆ ಅಂದ್ರೆ ಯಾರು ರಿಟೈರ್ಡ್ ಎಂಪ್ಲಾಯೀಸ್ ಇರ್ತಾರೋ ಅವರಿಗೆ ದೊಡ್ಡ ದೊಡ್ಡ ಕಂಪನಿಗಳ ಡೀಲರ್ಶಿಪ್ಗಳ ಹೆಸರಲ್ಲಿ 5 ರಿಂದ 10 ಲಕ್ಷದವರೆಗೂ ದುಡ್ಡು ಕಟ್ಸ್ಕೊಂಡು ಮೋಸ ಮಾಡ್ತಾ ಇದ್ದಾರೆ. ಇವೆಲ್ಲ ಸ್ಕ್ಯಾಮ್ಗಳನ್ನ ಬಹಳ ಆರ್ಗನೈಸ್ ಆಗಿ ಬರೀ ಮನೆಯಲ್ಲಿ ಕೂತ್ಕೊಂಡು ನಿಮ್ಮ ಫೇಸ್ಬುಕ್, ಇನ್ಸ್ಟಾಗಳಲ್ಲಿ ವರ್ಕ್ ಫ್ರಮ್ ಹೋಮ್ ಹೆಸರಲ್ಲಿ, ಜಾಬ್ಗಳ ಹೆಸರಲ್ಲಿ, ಕಂಪ್ನಿಗಳ ಡೀಲರ್ಶಿಪ್ಗಳ ಹೆಸರಲ್ಲಿ ಜನರಿಂದ ದುಡ್ಡು ಕದೀತಾ ಇದ್ದಾರೆ. ಇವರ ಮೇನ್ ಟಾರ್ಗೆಟ್ ಅಂದ್ರೆ ಕೆಲಸ ಸಿಗದೆ ಖಾಲಿ ಆಗಿರೋ ಯೂತ್, ಹೌಸ್ ವೈಫ್ಗಳು ಮತ್ತೆ ರಿಟೈರ್ಡ್ ಎಂಪ್ಲಾಯೀಸ್. ನಮ್ಮ ಮಮ್ಮಿಗೆ ಹುಷಾರಿಲ್ಲ ಸರ್. ನಾವು 3 ಜನ ಹೆಣ್ಮಕ್ಳು ಸರ್, ನಾನು ದೊಡ್ಡಕಿ. ನಮ್ಮ ಇಬ್ಬರು ತಂಗಿಯರಿಗೆ ಓದಿಸ್ಬೇಕನ್ನೋ ಆಸೆ ಅಂತ ಇಲ್ಲಿ ವರ್ಕ್ ಮಾಡೋಕ್ಕಂತ ಬಂದೆ ಸರ್. ಜಾಬ್ ಅಂತ ಹೇಳಿದ್ರು ಸರ್. ಇಲ್ಲಿ ಬಂದಿದ ಮೇಲೆ 3 ದಿನ ಟ್ರೈನಿಂಗ್ ಮಾಡಿ 1 ದಿನ ಇಂಟರ್ವ್ಯೂ ಅಂತ ಕೊಟ್ಟರು ಸರ್. ಅದು ಪಾಸ್ ಆಗಿದ ಮೇಲೆ 50,000 ರೂಪಾಯಿ ಕಟ್ಟಬೇಕು. ಅಂದರೆ 2 ಪೋಸ್ಟ್ ಇರ್ತವೆ ಸರ್, ಪ್ರಮೋಟರು ಮತ್ತು ಮೇವನ್ ಅಂತ. 10,000 ರೂಪಾಯಿಗೆ ಒಂದು, 50,000 ರೂಪಾಯಿಗೆ ಒಂದು. ಇವ್ರೇನಂತ ಹೇಳಿದ್ರು ಸರ್, 10,000 ರೂಪಾಯಿ ಕಟ್ಟಿ ಇದು ಮಾಡೋ ಬದಲಿ ಎಲ್ಲಿ ಬೇಕಲ್ಲಿ ಪರ್ಚೇಸಿಂಗ್ ಮಾಡ್ತೆ, ಇಲ್ಲಿ 50,000 ರೂಪಾಯಿ ಪರ್ಚೇಸಿಂಗ್ ಮಾಡಿದರೆ ನಿನ್ಗೆ ಇಲ್ಲಿ ಕೆಲಸ ಸಿಗ್ತೈತಿ ಅಂದ್ರೆ ಸರ್. ಹಾಗಾಗಿ ನಾನು ಸಾಲ ಮಾಡಿ ಕಟ್ಟಿದೆ ಸರ್ 50,000 ರೂಪಾಯಿನ. ಇಲ್ಲಿ ಬಂದ್ಮೇಲೆ ಪ್ರಾಡಕ್ಟ್ ಕೊಟ್ಟರು, ಅದು ಅರ್ಧ ಪ್ರಾಡಕ್ಟ್ ಕೊಟ್ಟು ಅರ್ಧ ಪ್ರಾಡಕ್ಟ್ ತಾವೇ ಇಟ್ಕೊಂಡಾರ ಸರ್ ರೂಮ್ನಲ್ಲಿ. ಕೇಳಿದ್ರೆ ಈಗ ನನ್ಗೆ ಗೊತ್ತಿಲ್ಲ ಅನ್ನತ್ತಾರ ಸರ್. ಹಾಗೆ ಇಲ್ಲಿ ನನಗೇನು ಕೆಲಸ ಸಿಕ್ಕಿತ್ತು ಸರ್, 3 ಜನ ಸೇರಿಸಿದ್ರೆ ದುಡ್ಡು ಕೊಡ್ತೇನೆ ಅನ್ನತ್ತಾರ ಸರ್, ಇಲ್ಲಾಂದ್ರೆ ಇಲ್ಲ ಅನ್ನತ್ತಾರ. ಹಾಗಂದ್ರೆ ಇಂಥ ಫೇಕ್ ಅಥವಾ ಫ್ರಾಡ್ ಕಂಪ್ನಿಗಳನ್ನ ಹೇಗೆ ಕಂಡು ಹಿಡಿಯೋದು ಅಂದ್ರೆ, ಫಸ್ಟ್ ಆಫ್ ಆಲ್ ನಿಮಗೆ ಕೆಲಸ ಬೇಕು ಅಂದ್ರೆ ಡಿಗ್ರಿ ಬೇಡ, ಯಾವುದೇ ಸ್ಕಿಲ್ ಬೇಡ, ಮೊಬೈಲ್ ಇದ್ರೆ ಸಾಕು, ಈ ಗ್ರೂಪ್ಗಳಲ್ಲಿ ಜಾಯಿನ್ ಆದ್ರೆ ಸಾಕು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಕನ್ಫರ್ಮ್ ಆಗಿ ಅದು ಫ್ರಾಡ್ ಕಂಪ್ನಿ ಅಂತ ನಾವು ಕ್ಲಿಯರ್ ಆಗಿ ಹೇಳ್ಬೋದು. ಯಾಕಂದ್ರೆ ಯಾವುದೇ ಕಂಪ್ನಿ ನಿಮ್ಮನ್ನ ಹೈರಿಂಗ್ ಮಾಡ್ಕೊಂಡ್ರೆ ಕಂಪ್ನಿ ನಿಮಗೆ ಸ್ಯಾಲ್ರಿ ಕೊಡುತ್ತೆ. ಆದ್ರೆ ಇಲ್ಲಿ ನೀವೇ ದುಡ್ಡು ಹಾಕಿ ಆಮೇಲೆ ಬೇರೆಯವ್ರನ್ನ ಜಾಯಿನ್ ಮಾಡಿಸಿ ಅವ್ರು ಕಟ್ಟಿದ ದುಡ್ಡಲ್ಲಿ ಸ್ವಲ್ಪ ದುಡ್ಡನ್ನ ನಿಮಗೆ ಕೊಟ್ಟು ನಿಮಗೆ ಇನ್ಕಮ್ ಬರುತ್ತೆ, ಅರ್ನ್ ಮಾಡ್ತೀರಾ ಅಂತ ಹೇಳ್ತಿದ್ದಾರೆ ಅಂದ್ರೆ ನೀವೇ ವಿಚಾರ ಮಾಡಿ. ಸೊ ಹಾಗಾಗಿ ಫ್ರೆಂಡ್ಸ್, ಇಂತಹ ಸ್ಕ್ಯಾಮ್ಗಳಿಂದ ನೀವು ಮತ್ತೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ನ ದೂರ ಇಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಇಂಥ ಮಾರ್ಕೆಟಿಂಗ್ಗಳ ಹೆಸರಲ್ಲಿ ಯಾರು ಮೋಸ ಆಗ್ತಾ ಇದ್ದಾರೋ ಅಂಥವ್ರೆಲ್ಲರಿಗೂ ಶೇರ್ ಮಾಡಿ. ನಿಮ್ಮನ್ನು ನೀವು ಜಾಗೃತರನ್ನಾಗಿ ಮಾಡ್ಕೊಳ್ಳಿ. ನಮಸ್ಕಾರ.